ಸೂಪರ್ ಆಯ್ತಾ? ಓಕೆ. గోదావరి గట్టు పైన చిన్నారి చిలక ఉంది. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಮ್ ಜೊತೆ ವಾಸವಿ ಕ್ಯಾಟರ್ಸ್ ನಂದನ್ ಅವರು ನಮ್ ಜೊತೆ ಇದ್ದಾರೆ. ಸೊ ಇವತ್ತು ಅವರು 300 ಜನಕ್ಕೆ ಹೋಳಿಗೆ ಮತ್ತೆ ಹಲ್ವಾ ಮಾಡ್ತಾ ಇದ್ದಾರೆ. ಸೊ ಯಾವ ತರ ಮಾಡ್ತಾರೆ ಅಂತ ಬನ್ನಿ ಅವ್ರ ಹತ್ರನೇ ಕೇಳೋಣ. ಬನ್ನಿ ಫ್ರೆಂಡ್ಸ್, ಹೋಗೋಣ. ಸೊ ಈಗ ಮೇನ್ ಕುಕ್ ಆದಂತ ನಂದನ್ ಅವರು ಈಗ ಹೋಳಿಗೆ ಮಾಡೋಕೆ ರೆಡಿ ಮಾಡ್ಕೊಂಡಿದ್ದಾರೆ ಎಲ್ಲಾನು. ಸೊ ಯಾವ ತರ ರೆಡಿ ಮಾಡ್ಕೊಂಡಿದ್ದಾರೆ ಎಲ್ಲ ಪ್ರೊಸೆಸ್ ಅವರಿಂದನೇ ಕೇಳೋಣ. ನಿಮ್ಮ ಹೆಸರು? ನಂದನ್ ಸರ್. ಇವತ್ತು ಏನ್ ಮಾಡ್ತಾ ಇದ್ದೀರಾ ನೀವು? ಹೋಳಿಗೆ ಮತ್ತೆ ಹಲ್ವಾ ಸರ್. ಇದು ಹೂರ್ಣಕ್ಕೆ ರೆಡಿ ಮಾಡ್ಕೊಂಡಿರೋದು. ರೆಡಿ ಮಾಡ್ಕೊಂಡಿದ್ದೀರಾ? ಇದಕ್ಕೆ ಬೇಳೆ ಬಂದು 12 ಸೇರ್ ಹಾಕಿದೀವಿ. 12 ಸೇರ್ ಬೇಳೆಗೆ ಹಾಕಿದ್ದೀರಾ? ಕೊಬ್ಬರಿ 10 ಕಾಯಿ ಹಾಕಿದೀವಿ. 10 ಕಾಯಿ ಹಾಕಿದ್ದೀರಾ? ಏಲಕ್ಕಿ 100 ಗ್ರಾಮ್ ಹಾಕಿದೀವಿ. ಓಕೆ. ಬೆಲ್ಲ 15 ಕೆಜಿ ಹಾಕಿದೀವಿ. ಬೆಲ್ಲ 15 ಕೆಜಿ. ಇಷ್ಟು ಹಾಕಿದೀವಿ. ಸೊ ಬೇಳೆನ ಎಷ್ಟು ಹೊತ್ತು ಬೇಯಿಸ್ಕೊಂಡಿದ್ದೀರಾ ಸರ್? ಬೇಳೆ ಹಾಫ್ ಅನ್ ಅವರ್ ಬೇಯಿಸಿದ್ವಿ. ಹಾಫ್ ಅನ್ ಅವರ್ ಬೇಯಿಸಿ 30 ನಿಮಿಷ. ಓಕೆ. ಎಲ್ಲಾನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀರಾ? ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇದನ್ನ ರುಬ್ಬಿದ್ರೆ ಪೂರ್ಣ ಆಗುತ್ತೆ. ನೋಡಿ ಫ್ರೆಂಡ್ಸ್, 300 ಜನಕ್ಕೆ ಬೇಕಾಗಿರುವಂತ ಹೋಳಿಗೆ. ನೋಡಿ ಫ್ರೆಂಡ್ಸ್, ಇದು ಈಗ ರುಬ್ಬಕ್ಕೆ ರೆಡಿಯಾಗಿ ಹೋಗ್ತಾ ಇದೆ. ಸೊ ನೋಡಿ, ಆಗ್ತಾ ಇರುವಂತದ್ದು ರುಬ್ಬಕ್ಕೆ. ಸೊ ರುಬ್ಬಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ. ಈ ರುಬ್ಬೋದ್ರಿಂದ ಈ ತರ ಮಿಕ್ಸಿ ಅಲ್ದೇನೆ ಈ ತರ ಗ್ರೈಂಡರ್ ರುಬ್ಬೋದ್ರಿಂದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಅದು ಏನು ಒಂದು ಸವೆತ ಬೇಕು, ಕ್ಲೀನ್ ಆಗಿ ಸವೆತ ಆಗಿರುತ್ತದೆ. ಸೊ ಅಷ್ಟು ನೈಸ್ ಆಗಲ್ಲ, ಮತ್ತೆ ಅಷ್ಟು ತುರಿನೋ ಇರಲ್ಲ, ಒಂದು ಮೀಡಿಯಂ ಆಗಿ ಇದು ರುಬ್ಬುತ್ತೆ. ಸೊ ನಾವೇನು ಒಳಕಲ್ಲಲ್ಲಿ ರುಬ್ತೀವಿ ಅದೇ ತರ ಇವರು ರುಬ್ಕೊಂಡು ಒಬ್ಬಟ್ಟು ಮಾಡುವಂತದ್ದು. ಸೊ ನಾವು ಮನೇಲೆಲ್ಲ ಏನು ಮಿಕ್ಸಿಗೆ ಹಾಕ್ಬಿಡ್ತೀವಿ, ಅದು ಅಷ್ಟು ನೈಸ್ ಆಗಿರೋದ್ರಿಂದ ಅಷ್ಟು ತಿನ್ನೋದಕ್ಕೂ ಕೂಡ ಅಷ್ಟು ಚೆನ್ನಾಗಿರಲ್ಲ. ಸೊ ಗ್ರೈಂಡರ್ ಅಲ್ಲಿ ಮತ್ತೆ ಒಳಕಲ್ಲಲ್ಲಿ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಹಳೇದು ಏನಾದ್ರು ಒಳಕಲ್ಲಿ ಆ ತರ ಇತ್ತು ಅಂತಂದ್ರೆ ನೀವು ಯೂಸ್ ಮಾಡಿ. ಇಲ್ಲ ಏನಾದ್ರು ಜಾಸ್ತಿ ಮಾಡ್ತೀವಿ ಅಂತಂದ್ರೆ ಈ ತರ ಎಲ್ಲ ಗ್ರೈಂಡ್ ಅಲ್ಲಿ ರುಬ್ಬಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ನಾವು ಎಷ್ಟು ಬೇಕೋ ಅಷ್ಟು ಹಾಕಿದೀವಿ. ಇನ್ನು 15 ನಿಮಿಷದಲ್ಲಿ 10ರಿಂದ 15 ನಿಮಿಷದಲ್ಲಿ ನಮ್ಗೆ ಹೂರ್ಣ ರೆಡಿ ಆಗುತ್ತೆ. ಆ ನಂತರ ತೆಗೆದ್ಬಿಟ್ಟು ಮತ್ತೆ ಇನ್ನೊಂದ್ಸರಿ ಹಾಕೋತೀವಿ. ಆ ನಂತರ ಎಲ್ಲ ಸ್ವಲ್ಪ ಹೊತ್ತು ಹಾಕ್ಬಿಟ್ಟು ಆಮೇಲೆ ಉಂಡೆ ಹಾಕ್ತೀವಿ. ಈಗ ಹೂರ್ಣ ಹಾಕಿದೀವಿ. ಸ್ವಲ್ಪ ನೀರಲ್ಲಿ ಇರೋದ್ರಿಂದ ನಾವು ನೀರಲ್ಲಿ ಸೇರ್ಸೋದಕ್ಕೆ ಹೋಗೋದಿಲ್ಲ. ಈಗ ಸ್ವಲ್ಪ ಈ ತರ ನೈಸ್ ಮಾಡಿದ್ರೆ ಬೇಗನೆ ಆಗುತ್ತೆ, ನೈಸ್ ಆಗುತ್ತೆ. ಮೀಡಿಯಂ ಅಲ್ಲಿ ರುಬ್ಬೇಕು, ಸ್ವಲ್ಪ ನೈಸ್ ಆಗ್ಬೇಕಷ್ಟೇ, ಗಂಟಿರ್ಬಾರ್ದು. ಅದ್ರಾಗ ಬರುತ್ತೆ, ಸ್ವೀಟ್ ಕೊಡುತ್ತೆ, ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ನಾವು ಕೈ ಇಟ್ರೆ ಬೇಗ ಅಳಸುತ್ತೆ. ನಾವು ಕೈ ಇಡಲ್ಲ, ಅನ್ನದ ಕೈ ಈ ತರ ಮೆಟೀರಿಯಲ್ಸ್ ಯೂಸ್ ಮಾಡಿ ಕೆಲಸ ಮಾಡ್ತೀವಿ. ನೋಡಿ, ಈಗ ಚೆಕ್ ಮಾಡ್ತಾ ಇದಾರೆ ಯಾವ ತರ ಅದು ನುಣ್ಣಗಾಗಿದೆ ಅಂತ. ತುಂಬಾ ಸ್ವಲ್ಪ ನುಣ್ಣಗಾಗಿದೆ. ಇನ್ನೊಂದು 2 ಮಿನಿಟ್ಸ್ ಅದು ನುಣ್ಣಗಾಗ್ಬೇಕು. ಫುಲ್ ನೈಸ್ ಆಗಿದೆ. ಈಗ ಎತ್ತಾ ಇದೀವಿ. ನೋಡಿ ಎಷ್ಟು ಗಟ್ಟಿ ಆಗಿದೆ, ಡ್ರೈ ಆಗಿದೆ. ನಾವು ನೀರ್ ಹಾಕಿಲ್ಲ, ಅದಕ್ಕೆ ಚೆನ್ನಾಗಿ ಹದವಾಗಿ ಬಂದಿದೆ. ಗುಂಡೆ ಕಟ್ಟಕ್ ಚೆನ್ನಾಗಿದೆ. ಜಾಸ್ತಿ ಹೊತ್ತು ಆಟ ಇಲ್ಲ. ಹೌದೌದು, ಇಲ್ಲ ಜಾಸ್ತಿ ಹೊತ್ತು ಆಟ ಪ್ರೋಗ್ರಾಮ್ ಇಲ್ಲ. ಡೈರೆಕ್ಟ್ ಉಂಡೆ ಹಾಕ್ಬಿಟ್ಟು ಒಬ್ಬಟ್ಟಿಗೆ ಕುತ್ಕೋಬಹುದು. ಹಾಯ್ ಫ್ರೆಂಡ್ಸ್, ಇದನ್ನ ಕಣಕ ಅಂತಾರೆ. ಇದರಲ್ಲೇ ಹೋಳಿಗೆ ಮಾಡೋದು. ಇದ್ರ ಒಳಗಡೆ ಹೂರ್ಣ ಹಾಕೊಂಡು ತುಂಬಿದ್ರೆ ಆಮೇಲೆ ಹದವಾಗಿ ತೀಡಿದ್ರೆ ಅದು ಹೋಳಿಗೆ ಆಗುತ್ತೆ. ಇದನ್ನ ಇವಾಗ ನಾದ್ತಾ ಇದ್ದೀನಿ. ನಾದಿದ್ರೆ ಈಗ
ಹೀಗೆ ಬರಬೇಕು. ಅದು ಇನ್ನೂ ಸ್ವಲ್ಪ ನಾರು ಬಂದ್ರೆ ಪರ್ಫೆಕ್ಟ್ ಆಗಿದೆ ಅಂತ. ನೋಡಿ ಫ್ರೆಂಡ್ಸ್, ಇದು ನಾದೋದು ಕಣಕ ನಾದ್ತಾ ಇದೀವಿ. ಈ ರೀತಿ ನಾದಿದ್ರೆ ಹದವಾಗಿ ಬರುತ್ತೆ ಕಣಕ. ಹದವಾಗಿ ಬಂದಾಗ ನಮ್ಗೆ ಉಂಡೆ ಬರೋದು. ಉಂಡೆ ಬಂದ್ರೆ ನಾವು ಹೂರ್ಣ ತುಂಬಿ ಹೋಳಿಗೆ ಮಾಡಕ್ಕಾಗೋದು. ಅದು ನಾರ್ ಬರಲ್ಲ. ನಾರ್ ಬರ್ಲಿಲ್ಲ ಅಂದ್ರೆ ಹೋಳಿಗೆ ನಾವು ಕಿತ್ತೋಗುತ್ತೆ. ಬರೋದೇ ಇಲ್ಲ. ಶೇಪು ಬರಲ್ಲ, ಏನು ಬರಲ್ಲ. ನೋಡಿ ಫ್ರೆಂಡ್ಸ್, ಈ ರೀತಿ ನಾರು ಬರಬೇಕು. ಆಗಿದೆ ಅಂತ ಎರಡು ಬೆರಳಲ್ಲಿ ಜಾಯಿಂಟ್ ಮಾಡ್ಕೊಂಡು ಈ ರೀತಿ ತೆಗೆದ್ರೆ ಓಪನ್ ಆಗುತ್ತೆ. ಒಂದೇ ಸೈಜ್ ಅಲ್ಲಿ ಲೆವೆಲ್ ಅಲ್ಲಿ ಕಟ್ ಮಾಡಬೇಕು. ಮತ್ತೆ ಹೂರ್ಣ ಉಂಡೆ ಬರುತ್ತೆ, ಅದರ ಜೊತೆ ಇದು ಮಿಕ್ಸ್ ಮಾಡ್ಕೊಂಡು ಹೋಳಿಗೆ ಮಾಡೋದು. ಸೊ ಇದು ಆಲ್ರೆಡಿ ರೆಡಿಯಾಗಿರುವಂಥದ್ದು ಇದು. ಹಾಯ್ ಫ್ರೆಂಡ್ಸ್, ಇದೇ ಕಣಕ, ಇದೇ ಹೂರ್ಣ. ಅಲ್ಲಿ ನೋಡಿ ಆ ರೀತಿ ಕಟ್ಕೊಂಡ್ಬಿಟ್ಟು ಉಂಡೆ ಮಾಡ್ಕೊಂಡು ಫೋಲ್ಡ್ ಮಾಡ್ಬೇಕು. ಈ ರೀತಿ ಫೋಲ್ಡ್ ಮಾಡ್ಬೇಕು. ಆ ರೀತಿ ಫೋಲ್ಡ್ ಮಾಡಿರೋದನ್ನ ಆ ರೀತಿ ತಗೊಂಡು ಕಟ್ಕೊಂಡ್ಬಿಟ್ಟು ಇವಾಗ ತೀಡ್ತಾರೆ. ನೋಡಿ, ಇದು ಹೋಳಿಗೆ ಆಗಿದೆ. ಹಾಗೆ ಈ ರೀತಿ ಬ್ರೌನ್ ಕಲರ್ ಬರೋದನ್ನ ನಾವು ತೆಗಿತೀವಿ. ನೋಡಿ ಫ್ರೆಂಡ್ಸ್, ಇದು ಕಂಪ್ಲೀಟ್ ಎಲ್ಲ ಒಬ್ಬಟ್ಟು ರೆಡಿ ಆಗಿರುವಂತದ್ದು. ಸೊ ಎಲ್ಲ ನೀಟಾಗಿ ಆರೋಗ್ಯಕ್ಕೆ ದೊಡ್ಡ ದೊಡ್ಡ ಪ್ಲೇಟ್ಗಳಲ್ಲಿ ಇಟ್ಟಿದ್ದಾರೆ ನೋಡಿ. ಎಲ್ಲ ಕಂಪ್ಲೀಟ್ ರೆಡಿ ಆಗಿರುವಂತದ್ದು ಒಬ್ಬಟ್ಟಿಗೆ. ಸೊ ನೀಟಾಗಿ ಆದಷ್ಟು ತುಂಬಾ ಒಂದು 2 ದಿವಸ ಜಾಸ್ತಿ ಇಡ್ಬೋದು. ಸೊ ಇದಕ್ಕೆಲ್ಲ ನೋಡಿ ಈ ತರ ಪೇಪರ್ ಹಾಕಿ ಒಂದು ಸಿಂಗಲ್ ಇದಕ್ಕೂ ಈ ತರ ಕ್ಲೀನಾಗಿ ಇಡ್ತಾ ಇದ್ದಾರೆ. ಸೊ ಬರ್ಸೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಅನ್ನೋದು. ಸೊ ನೋಡಿ ಫ್ರೆಂಡ್ಸ್, ಇದು ನನ್ನ ಮಗಳು ಟ್ರೈ ಮಾಡ್ತಾ ಇದ್ದಾಳೆ ಹೇಗಿದೆ ಅಂತ ಒಬ್ಬಿಟ್ಟು. ಸೊ ಅಮ್ಮ ಹೆಂಗಿದೆ ಒಬ್ಬಿಟ್ಟು? ಹೆಂಗಿದೆ? ಸೂಪರ್ ಹೇಳು. ಸೂಪರ್ ಆಯ್ತಾ? ಓಕೆ, ತಿನ್ನು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಸೌತ್ ಇಂಡಿಯನ್ ಫೇಮಸ್ ಸ್ವೀಟ್ ಆದಂಥ ಹೋಳಿಗೆನ ಯಾವ ಥರ ಮಾಡೋದು ಅಂತ. ಸೊ ನಿಮಗೆಲ್ಲ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಒನ್ಸ್ ಅಗೇನ್.